ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂಥ ಪಾಠ ಇದೆ ಫ್ರೆಂಡ್ಸ್. ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ 10th ಅಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪ್ರಶ್ನೆ ಪತ್ರಿಕೆಗಳನ್ನು, ಪ್ರಶ್ನೋತ್ತರಗಳನ್ನು, FASC ಎಕ್ಸಾಮ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮೊದಲ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸ್ಥಾನಪಲ್ಲಟ ಕ್ರಿಯೆಯನ್ನು ಉಂಟು ಮಾಡುತ್ತದೆ ಅಂತ ಕೇಳಿದರು. ಆಪ್ಷನ್ ಡಿ AgNO3 ದ್ರಾವಣ ಮತ್ತು ತಾಮ್ರದ ಲೋಹ ಅಂತಕ್ಕಂಥ ಆಯ್ಕೆ ಸರಿ ಇದೆ. ಎರಡನೇ ಪ್ರಶ್ನೆ, ಕಬ್ಬಿಣದ ಕಾವಲಿ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ಈ ಕೆಳಗಿನವುಗಳಲ್ಲಿ ಯಾವ ವಿಧಾನ ಸೂಕ್ತವಾಗಿದೆ ಅಂತ ಕೇಳಿದರು. ಆಪ್ಷನ್ ಸಿ ಸತುವಿನ ಲೇಪನ ಮಾಡೋದು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮೂರನೇ ಪ್ರಶ್ನೆ, ಒಂದು ಧಾತು ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿ ಕರಗುವ ಬಿಂದುವನ್ನು ಹೊಂದಿರುವ ಸಂಯುಕ್ತವನ್ನು ಉಂಟು ಮಾಡುತ್ತದೆ. ಈ ಸಂಯುಕ್ತ ನೀರಿನಲ್ಲಿ ಸುಲಭವಾಗಿ ಕರಗ್ತದೆ. ಸಾಮಾನ್ಯವಾಗಿ ಆ ಧಾತು ಯಾವುದಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕ್ಯಾಲ್ಸಿಯಂ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 4, ಆಹಾರ ಪದಾರ್ಥಗಳ ಡಬ್ಬಿಗಳನ್ನು ತವರದಿಂದ ಲೇಪನ ಮಾಡಲಾಗುತ್ತದೆ ಹೊರತು ಸತುವಿನಿಂದಲ್ಲ, ಕಾರಣ ಅಂತ ಕೇಳಿದರು. ಸೊ ಅದರಲ್ಲಿ ಆಪ್ಷನ್ ಸಿ ಬರ್ತದೆ, ಸತು ತವರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತಕ್ಕಂಥ ಆಯ್ಕೆ ಏನದಪ್ಪ ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಆಯ್ಕೆ ಅದ. 5ನೇ ಪ್ರಶ್ನೆ, ನಿಮಗೆ ಒಂದು ಸುತ್ತಿಗೆ, ಬ್ಯಾಟರಿ, ಬಲ್ಬ್, ತಂತಿ ಮತ್ತು ಸ್ವಿಚ್ಗಳನ್ನು ನೀಡಲಾಗಿದೆ. ಇವುಗಳನ್ನು ಉಪಯೋಗಿಸುವುದರ ಮೂಲಕ ನೀಡಲಾಗಿರುವ ವಸ್ತುಗಳನ್ನು ಹೇಗೆ ನೀವು ಏನು ಮಾಡ್ತೀರಿ, ಲೋಹ ಮತ್ತು ಅಲೋಹ ಅಂತ ವರ್ಗೀಕರಿಸ್ತೀರಿ ಅಂತ ಕೇಳಿದರು. ಸೊ ಸಿಂಪಲ್ಲಾಗಿ ನಾವು ಏನು ಮಾಡ್ಬೋದು, ಲೋಹಗಳನ್ನು ವಿದ್ಯುತ್ ವಾಹಕ ವಸ್ತುಗಳು, ಲೋಹಗಳಿಗೆ ತನ್ನೆ ಮತ್ತು ಕುಟ್ಟೆ ಗುಣ ಇದೆ. ಲೋಹಗಳನ್ನು ಬ್ಯಾಟರಿಗೆ ಸಂಪರ್ಕಿಸಿ ತಂತಿಯ ಮೂಲಕ ಬಲ್ಬ್ಗೆ ಸಂಪರ್ಕಿಸಿದಾಗ ಬಲ್ಬ್ ಬೆಳಗುತ್ತದೆ. ಆದ್ದರಿಂದ ಲೋಹಗಳು ಉತ್ತಮ ವಿದ್ಯುತ್ ವಾಹಕದ ವಸ್ತು ಅಂತ ಕರಿತೀವಿ. ಈ ಸುತ್ತಿಗೆ ತೆಗೆದುಕೊಂಡು ಲೋಹಗಳಿಗೆ ಬೆಳೆದಾಗ ಲೋಹಗಳು ಹಾಳೆಗಳಂತೆ ಅಗಲವಾಗ್ತವೆ. ಲೋಹಗಳ ಇದೇ ಗುಣವನ್ನು ಕುಟ್ಟೆ ಗುಣ ಅಂತ ಕರಿತೀವಿ ಅಂತ ಬರಿಬೇಕು. ಇನ್ನು ಲೋಹ ಮತ್ತು ಅಲೋಹಗಳ ವ್ಯತ್ಯಾಸಗಳಲ್ಲಿ ಬರಿಬೇಕು. ಲೋಹಗಳು ಲೋಹಗಳ ಹೊರ ಮೇಲ್ಮೈ ನುಣುಪು, ಇವುಗಳನ್ನು ಹೊಳಪು ಅಥವಾ ಕಾಂತಿ ಅಂತೀವಿ. ಅಲೋಹಗಳ ಮೇಲ್ಮೈ ಸಾಮಾನ್ಯವಾಗಿ ಒರಟಾಗಿರ್ತದೆ. ಇನ್ನು ಲೋಹಗಳು ತನ್ಯತೆ ಮತ್ತು ಕುಟ್ಟೆತೆ ಗುಣವನ್ನು ಹೊಂದಿದ್ದಾವೆ. ಅಲೋಹಗಳು ತನ್ಯತೆ ಮತ್ತು ಕುಟ್ಟೆತೆ ಗುಣ ಹೊಂದಿಲ್ಲ. ಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಕಗಳು. ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಅವಾಹಕಗಳು. ಲೋಹಗಳು ಶಾಬ್ದನ ಗುಣ ಹೊಂದಿವೆ. ಅಲೋಹಗಳು ಶಾಬ್ದನ ಗುಣ ಹೊಂದಿಲ್ಲ ಅಂತ ಬರೆದ್ರೆ ಸಾಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಉಭಯವರ್ತಿ ಆಕ್ಸೈಡ್ಗಳು ಎಂದರೇನು? ಉಭಯವರ್ತಿ ಆಕ್ಸೈಡ್ಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವ ಲೋಹದ ಆಕ್ಸೈಡ್ಗಳನ್ನೇ ಉಭಯವರ್ತಿ ಆಕ್ಸೈಡ್ಗಳು ಅಂತ ಕರಿತೀವಿ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಸತುವಿನ ಆಕ್ಸೈಡ್ ಅಂತ ಬರಿಬೋದು. ಇನ್ನು ಸಾರರಿಕ್ತ ಆಮ್ಲಗಳಿಂದ ಹೈಡ್ರೋಜನ್ನನ್ನು ಪಲ್ಲಟಗೊಳಿಸುವ 2 ಲೋಹಗಳನ್ನು ಬರೀರಿ ಮತ್ತು ಹೈಡ್ರೋಜನನ್ನು ಪಲ್ಲಟಗೊಳಿಸದ 2 ಲೋಹಗಳನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ ಸಾರರಿಕ್ತ ಆಮ್ಲದೊಂದಿಗೆ ಹೈಡ್ರೋಜನ್ ಪಲ್ಲಟಗೊಳಿಸುವ 2 ಲೋಹಗಳಂದರೆ ಸತು, ಅಲ್ಯೂಮಿನಿಯಂ, ಮೆಗ್ನೀಸಿಯಂ, ಕಬ್ಬಿಣ. ಇನ್ನು ಸಾರರಿಕ್ತ ಆಮ್ಲಗಳೊಂದಿಗೆ ಹೈಡ್ರೋಜನ್ ಪಲ್ಲಟಗೊಳಿಸದ 2 ಲೋಹಗಳಂದರೆ ತಾಮ್ರ, ಚಿನ್ನ, ಬೆಳ್ಳಿ ಅನ್ನೋದು ಉತ್ತರ. 8ನೇ ಪ್ರಶ್ನೆ, ಎಂ ಎಂಬ ಲೋಹದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದಲ್ಲಿ ನೀವು ಆ್ಯನೋಡ್, ಕ್ಯಾಥೋಡ್ ಮತ್ತು ವಿದ್ಯುತ್ ವಿಭಜನೆಯ ದ್ರಾವಣವಾಗಿ ಯಾವುದನ್ನು ತೆಗೆದುಕೊಳ್ತೀರಿ ಅಂತ ಕೇಳಿದರು. ಇಲ್ಲಿ ಎಂ ಅಶುದ್ಧ ಲೋಹವನ್ನು ಧನಾಗ್ರಕ್ಕೆ, ಎಂ ಶುದ್ಧ ಲೋಹದ ತೆಳುತಗಳನ್ನು ಋಣಾಗ್ರಕ್ಕೆ ಜೋಡಿಸಬೇಕು. ಇನ್ನು ಎಂ ಲೋಹೀಯ ಲವಣದ ದ್ರಾವಣವನ್ನು ವಿದ್ಯುತ್ ವಿಭಜನೆಯವಾಗಿ ಬಳಸೋರು ಅಂತ ಬರೆದ್ರೆ ಸಾಕು. 9ನೇ ಪ್ರಶ್ನೆ, ಪ್ರತ್ಯೂಷನು ಪ್ರಯೋಗಾಲಯದಲ್ಲಿ ಬಳಸುವ ಚಮಚೆಯಲ್ಲಿ ಗಂಧಕದ ಪುಡಿಯನ್ನು ಕಾಸಿದ್ದಾನೆ. ಪ್ರಣಾಳವನ್ನು ತಲೆ ಕೆಳಗೆ ಮಾಡಿ ಬಿಡುಗಡೆಯಾಗುವ ಅನಿಲವನ್ನು ಸಂಗ್ರಹಿಸಿದ್ದಾನೆ. ಹಾಗಾದರೆ ಸಂಗ್ರಹಿಸಿದ ಅನಿಲದ ವರ್ತನೆ ಇವುಗಳ ಮೇಲೆ ಹೇಗಿರ್ತದೆ ಅಂತ ಕೇಳಿದರು. ಸೊ ಏನು ಕೇಳಿದ್ದಾರೆ ಅಂದರೆ, ಸಂಗ್ರಹಿಸಿದ ಅನಿಲಗಳ ವರ್ತನೆ ಹೇಗಿರ್ತದೆ ಅಂದ್ರೆ, ಶುಷ್ಕ ಲಿಟ್ಮಸ್ ಕಾಗದ ತೆಗೆದುಕೊಂಡಾಗ ಯಾವುದೇ ಪರಿಣಾಮ ಬೀರೋದಿಲ್ಲ. ತೇವವಿರುವ ಲಿಟ್ಮಸ್ ಕಾಗದ ತೆಗೆದುಕೊಂಡಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ಅಂತ ಬರೀರಿ. ಇನ್ನು ಬಿದಲ್ಲಿ ಏನು ಕೇಳಿದ್ರಂದರೆ, ಇಲ್ಲಿ ನಡೀತಕ್ಕಂಥ ಕ್ರಿಯೆಯ ರಾಸಾಯನಿಕ ಸಮೀಕರಣ ಕೇಳಿದರು. S+O2 = SO2, SO2 + H2O, H2SO3 ಅಂತಕ್ಕಂಥ 2 ಸಮೀಕರಣಗಳನ್ನು ಬರೀರಿ. ಇನ್ನು ಕಬ್ಬಿನ ತುಕ್ಕು ಹಿಡಿಯೋದನ್ನು ತಡೆಗಟ್ಟಲು 2 ವಿಧಾನಗಳನ್ನು ಕೇಳಿದರು. ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಹಚ್ಚೋದು, ಗೆಲ್ವನೀಕರಣ, ಕ್ರೋಮಿಯಂ ಲೇಪನ, ಆ್ಯನೋಡೀಕರಣ, ಮಿಶ್ರ ಲೋಹಗಳನ್ನಾಗಿ ಮಾಡೋದು. ಇನ್ನು 11ನೇ ಪ್ರಶ್ನೆ, ಅಲೋಹಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ಗಳ ವಿಧಗಳನ್ನು ಕೇಳಿದರು. ಈ ಅಲೋಹಗಳು ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿದಾಗ ಉತ್ಪತ್ತಿಯಾಗುವ ಆಕ್ಸೈಡ್ಗಳು ಆಮ್ಲೀಯ ಆಕ್ಸೈಡೇ ಆಗಿರ್ತಾವೆ.
ಕಾರಣ ಕೊಡಬೇಕು. ಫಸ್ಟ್ ಒನ್, ಪ್ಲಾಟಿನಮ್ ಚಿನ್ನ ಮತ್ತು ಬೆಳ್ಳಿಯನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸೋರು. ಸೊ ಇವು ಹೆಚ್ಚು ಹೊಳಪುಳ್ಳ ಆಕರ್ಷಣೀಯ ಬಣ್ಣ ಹೊಂದಿವೆ, ಸುಲಭವಾಗಿ ನಶಿಸೋದಿಲ್ಲ. ಇನ್ನು ಬಿ ಏನು ಕೇಳಿದ್ರಪ್ಪ ಅಂದ್ರೆ ಅಲ್ಯೂಮಿನಿಯಮನ್ನು ಅತ್ಯಂತ ಹೆಚ್ಚಿನ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ ಕೇಳಿದರು. ಸೊ ಅಲ್ಯೂಮಿನಿಯಂ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಪದರು ಉಂಟು ಮಾಡ್ತದೆ. ನಂತರ ಈ ಪದರು ಅಲ್ಯೂಮಿನಿಯಮನ್ನು ಹೆಚ್ಚಿನ ನಶಿಸುವಿಕೆಯಿಂದ ತಡೀತದೆ ಮತ್ತು ಇದು ಹೆಚ್ಚು ಹಗುರವಾಗಿರೋದ್ರಿಂದ ಉತ್ತಮ ಕುಟ್ಯತೆ ಗುಣ ಹೊಂದಿರೋದ್ರಿಂದ ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇನ್ನು ಲೋಹೋದ್ಧರಣದ ಸಂದರ್ಭದಲ್ಲಿ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಆಧಾರಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತಿಸ್ತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಈ ಸಲ್ಫೈಡ್ ಮತ್ತು ಕಾರ್ಬೋನೇಟ್ಗಳಿಂದ ಲೋಹಗಳನ್ನು ಉದ್ಧರಿಸೋಕ್ಕಿಂತ ಆಕ್ಸೈಡ್ಗಳಿಂದ ಉದ್ಧರಿಸೋದು ಸುಲಭ. ಆದ್ದರಿಂದ ಲೋಹೋದ್ಧರಣದ ಸಂದರ್ಭದಲ್ಲಿ ಈ ಕಾರ್ಬೋನೇಟ್ ಮತ್ತು ಸಲ್ಫೈಡ್ ಅದಿರುಗಳನ್ನು ಸಾಮಾನ್ಯವಾಗಿ ಆಕ್ಸೈಡ್ಗಳನ್ನಾಗಿ ಪರಿವರ್ತನೆಯನ್ನು ಮಾಡ್ತಾರೆ. 13ನೇ ಪ್ರಶ್ನೆ, ಹೊಳಪು ಕಳೆದುಕೊಂಡ ತಾಮ್ರದ ಪಾತ್ರೆಗಳನ್ನು ಲಿಂಬೆ ಅಥವಾ ಹುಣಸೆ ಹಣ್ಣಿನ ರಸದಿಂದ ಸ್ವಚ್ಛಗೊಳಿಸೋದನ್ನು ನೋಡ್ತೀವಿ. ಈ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲಿಕ್ಕೆ ಈ ಹುಳಿ ವಸ್ತುಗಳು ಏಕೆ ಪರಿಣಾಮಕಾರಿಯಾಗಿವೆ ಅಂತ ಕೇಳಿದರು. ಈ ಲಿಂಬೆ ಅಥವಾ ಹುಣಸೆ ಹಣ್ಣಿನ ರಸಗಳು ಆಮ್ಲವಾಗಿರೋದ್ರಿಂದ ಲೋಹಗಳ ಮೇಲ್ಮೈ ಮೇಲಿನ ತಾಮ್ರದ ಕಾರ್ಬೋನೇಟ್ ಸಂಯುಕ್ತ ಸುಲಭವಾಗಿ ವಿಲೀನವಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಲೋಹ ಮತ್ತು ಅಲೋಹಗಳ ರಾಸಾಯನಿಕ ಗುಣದ ಆಧಾರದ ಮೇಲೆ ವ್ಯತ್ಯಾಸ ಕೇಳ್ತಾರೆ. ಸೊ ಲೋಹಗಳು ಎಲೆಕ್ಟ್ರಾನ್ ದಾನಿಗಳು, ಅಲೋಹಗಳು ಎಲೆಕ್ಟ್ರಾನ್ ಸ್ವೀಕಾರಿಗಳು. ಲೋಹಗಳ ಹೊರಕವಚದಲ್ಲಿ 1, 2, 3 ಎಲೆಕ್ಟ್ರಾನ್ ಇದ್ದರೆ ಅಲೋಹಗಳು ತಮ್ಮ ಅತ್ಯಂತ ಹೊರಕವಚದಲ್ಲಿ 4ಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತವೆ. ಇನ್ನು ಲೋಹಗಳು ಗಾಳಿಯಲ್ಲಿನ ಆಕ್ಸಿಜನ್ನೊಡನೆ ವರ್ತಿಸಿ ಪ್ರತ್ಯಾಮ್ಲೀಯ ಆಕ್ಸೈಡ್ ಕೊಡ್ತಾರೆ. ಸೊ ಅಲೋಹಗಳು ಗಾಳಿಯಲ್ಲಿನ ಆಕ್ಸಿಜನ್ನೊಂದಿಗೆ ವರ್ತಿಸಿ ಆಮ್ಲೀಯ ಆಕ್ಸೈಡನ್ನು ಕೊಡ್ತವೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಒಬ್ಬ ಮನುಷ್ಯ ತಾನು ಅಕ್ಕಸಾಲಿಗನೆಂದು ಹೇಳಿಕೊಳ್ಳುತ್ತಾ ಮನೆಯಿಂದ ಮನೆಗೆ ತಿರುಗ್ತಾನೆ. ಹಳೆಯ ಮತ್ತು ಮಸುಕಾದ ಬಂಗಾರದ ಆಭರಣಗಳು ಮೊದಲಿನ ಹಾಗೆ ಹೊಳೆಯುವಂತೆ ಮಾಡಿಕೊಡುತ್ತಾನೆಂದು ಪ್ರಮಾಣಿಸಿ ಹೇಳ್ತಾನೆ. ಸಂಶಯವಿಲ್ಲದ ಮಹಿಳೆಯೊಬ್ಬಳು ಆತನಿಗೆ ತನ್ನದ ಚಿನ್ನದ ಬಳೆಯನ್ನು ಕೊಟ್ಟಾಗ ಅವನು ಒಂದು ನಿರ್ದಿಷ್ಟ ದ್ರಾವಣದಲ್ಲಿ ಅವುಗಳನ್ನು ಅದ್ದುತ್ತಾನೆ. ಬಳೆಗಳು ಹೊಸದೇನೋ ಎಂಬಂತೆ ಹೊಳೆದವು, ಆದರೆ ಗಣನೀಯವಾಗಿ ತನ್ನ ತೂಕವನ್ನು ಕಳೆದುಕೊಂಡವು. ಆ ಹೆಂಗಸು ಬ್ರಹ್ಮನಿರಸನಗೊಂಡಳು. ಆದರೆ ವ್ಯರ್ಥವಾಗ್ವಾದದ ನಂತರ ಆ ಮನುಷ್ಯ ಉಪಾಯವನ್ನು ಮನಗಂಡು ಅಲ್ಲಿಂದ ಓಡಿ ಹೋದನು. ಅವನು ಬಳಸಿದ ಈ ದ್ರಾವಣದ ಸ್ವಭಾವವನ್ನು ಬರೀರಿ ಅಂತ ಕೇಳಿದರು. ಸೊ ಆತ ಅಕ್ವಾರೇಜಿಯಾ ದ್ರವರಾಜವನ್ನು ಬಳಸ್ತಾನೆ. ಇದು 3:1 ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲದ ಮಿಶ್ರಣ. ಈ ಚಿನ್ನದ ಲೋಹ ಯಾವ ದ್ರವಗಳಲ್ಲೂ ಕರಗದೇ ಇದ್ದು ಅಕ್ವಾರೇಜಿಯಾದಲ್ಲಿ ಮಾತ್ರ ಕರಗ್ತದೆ. ಈ ವ್ಯಕ್ತಿಯು ಅಕ್ವಾರೇಜಿಯಾ ಬಳಸಿ ಆಭರಣಗಳನ್ನು ಶುದ್ಧಗೊಳಿಸಿದ್ದು ಆಭರಣಗಳ ಮೇಲ್ಮೈ ಪದರ ನಶಿಸಿದೆ, ಆದ್ದರಿಂದ ಆಭರಣಗಳ ತೂಕ ಕಡಿಮೆ ಆಗಿದೆ. ಲಾಸ್ಟ್ ಪ್ರಶ್ನೆ, ಬಿಸಿ ನೀರಿನ ಹಂಡೆಗಳ ತಯಾರಿಕೆಯಲ್ಲಿ ತಾಮ್ರವನ್ನು ಬಳಸುತ್ತಾರೆ ವಿನಃ ಉಕ್ಕನ್ನಲ್ಲ, ಕಾರಣ ಕೊಡಿ. ಏಕೆಂದರೆ ಉಕ್ಕು ಬಿಸಿ ನೀರಿನೊಂದಿಗೆ ವರ್ತಿಸ್ತದೆ, ತಾಮ್ರ ಬಿಸಿ ನೀರಿನಲ್ಲಿ ವರ್ತಿಸದೇ ಇರೋದ್ರಿಂದ ಹಂಡೆಗಳ ತಯಾರಿಕೆಯಲ್ಲಿ ತಾಮ್ರವನ್ನು ಬಳಸ್ತಾರೆ ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಲೋಹಗಳು ಮತ್ತು ಅಲೋಹಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.